ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಇಂದ ಬೆಲೆ ಏರಿಕೆಯ ಸಮರ ನಡೀತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಲೆ ಏರಿಕೆ ಹೋರಾಟ ನಡೀತಾ ಇದೆ. ಮಹಿಳಾ ಶಾಸಕರಾದ ಶಾರದಾಪುರಿ ನಾಯಕ್ ಹಾಗೇನೆ ಕರೆಮ್ಮ ಶಾಸಕರಾದ ಬಾಲಕೃಷ್ಣ ಕೃಷ್ಣಪ್ಪ, ಪರಿಷತ್ ಸದಸ್ಯ ಜವರಾಯಿ ಗೌಡ, ಶರವಣ ಭೋಜೇಗೌಡ, ವಿವೇಕಾನಂದ, ಮಾಜಿ ಶಾಸಕರಾದ ಅನ್ನದಾನಿ ಎಚ್ಕೆ ಕುಮಾರಸ್ವಾಮಿ, ವೆಂಕಟರಾವ್ ನಾಡಗೌಡ, ಸುರೇಶ್ ಗೌಡ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಕೂಡ ಬರ್ತಾರೆ. ನ್ಯೂಸ್ 18 ಜೊತೆ ಈ ಬಗ್ಗೆ ಮಾತನಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸಿಎಂ ಹಾಗೂ ಡಿಸಿಎಂ ಮೇಲೆ ಕಿಡಿಕಾರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ, ನೋಡೋಣ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಬಳಿ ಜೆಡಿಎಸ್ ಪಕ್ಷದವರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಇದ್ರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ನಡೆ, ಇವತ್ತಿನ ನಡೆ ಏನು ಸರ್? ಆಕ್ಚುಲಿ ಏನು ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ನಿಮ್ಮ ಗುರಿ ಏನಿತ್ತು ಕಾಂಗ್ರೆಸ್ ಸರ್ಕಾರ ಮುಟ್ಟಿಸೋದಕ್ಕೆ? ಈಗ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಹಂತದಲ್ಲೂ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದಿರ್ಬೋದು, ಜೊತೆಯಲ್ಲಿ ಭ್ರಷ್ಟಾಚಾರ ವಿಚಾರವಾಗಿ ನೀವು ಈಗ ತಾನೇ ಪ್ರಸ್ತಾವನೆ ಮಾಡ್ತಿದ್ದೀರಿ. ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇತ್ತೀಚೆಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅವೆಲ್ಲವೂ ಕೂಡ ಮುನ್ನೆಲೆಗೆ ಮಾಧ್ಯಮದ ಮಿತ್ರರು ನೀವೇ ತೊಗೊಂಡು ಬಂದು ಕೊಟ್ಟಿದ್ದೀರಿ. ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ. ರಾಜ್ಯದ ಪ್ರತಿಯೊಬ್ಬ ಸಮುದಾಯ, ವರ್ಗ, ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂತ ಬೆಲೆ ಏರಿಕೆ ಮಾಡಿದಿರಿ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಪ್ರತಿ ಗಲ್ಲಿ ಹಳ್ಳಿಲಿ ಇವತ್ತು ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ, ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಕಾರಣ, ಮಾಧ್ಯಮದಲ್ಲಿ 1-2 ದಿನಗಳ ಹಿಂದೆ ಒಂದು ಸುದ್ದಿ ಪ್ರಕಟಣೆ ಆಗಿತ್ತು. ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರಣ್ಣ? ಯಾರು ಕೊಟ್ಟಿರೋದು? ಸ್ವಪಕ್ಷದ ಶಾಸಕರಲ್ಲ ಅವರು, ಆರ್ಥಿಕ ಸಲಹೆಗಾರರು. ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ ರಾಯರೆಡ್ಡಿ ಅವ್ರು ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು. ವಾಸ್ತವಾಂಶ ಮಾತಾಡಿದ್ದೀರಿ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ. ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದು ನಿಖಿಲ್ ಕುಮಾರಸ್ವಾಮಿ ಅವರ ಆರೋಪಗಳು. ಇನ್ನೊಂದು ಕಡೆ ಪಾಲಿಟೆಕ್ನಿಕ್ ಕಾಲೇಜ್ ಕೇಳಿದ್ರೆ ಕಾಂಗ್ರೆಸ್ಗೆ ಬಾ ಅಂತ ಕರೀತಾರೆ ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ರಸ್ತೆಯ ಗುಂಡಿ ಮುಚ್ಚೋಕೆ ದುಡ್ಡು ಕೊಡ್ತಾ ಇಲ್ಲ, ಪಾಲಿಟೆಕ್ನಿಕ್ ಕಾಲೇಜ್ ಕೊಡಿ ಅಂತ ಕೇಳಿದ್ರೆ ನೀನು ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಬಾ ಅಂತ ಕರೀತಾರೆ. ಇದು ಸಿದ್ದರಾಮಯ್ಯ ಮೇಲೆ ನೇರ ಆರೋಪಗಳನ್ನ ಶಾಸಕರು ಮಾಡಿರೋದು. ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರೀ ಲೂಟಿ ಬಿಟ್ರೆ ಈ ಸರ್ಕಾರ ಏನು ಮಾಡ್ತಾ ಇಲ್ಲ, ಇನ್ನು 20 ವರ್ಷಗಳಾದ್ರೂ ಕೂಡ ನಾನು ಜೆಡಿಎಸ್ ಅಂತೂ ಬಿಡಲ್ಲ ಅಂತೇಳಿ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ನಮ್ಮದೇ ಪಾರ್ಟಿ. ಈ ರಾಜ್ಯದಲ್ಲಿ ಲೂಟಿ ಮಾಡೋದು, ಲೂಟಿ ಬಿಟ್ರೆ ಇದು ಯಾವ ಸಾಧ್ಯನೂ ಇಲ್ಲ. MLA 2 ವರ್ಷ ಆಗೈತೆ ನಮ್ಗೆ, ನಾವಿದ್ದೀವಿ. 50 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಅದ್ಯಾರೋ ವಿಧಾನಸೌಧದಲ್ಲಿ ಹೇಳ್ತಿದ್ದ ನಾವು ಇಷ್ಟೆಲ್ಲ ಕೊಡ್ತೀವಿ ಅಂತ. ಅಯ್ಯೋ, ನಿಮ್ ಮನೆಯಾಳಾಗ ಆ ರಸ್ತೆ ಗುಂಡಿ ಮುಚ್ಚ ದುಡ್ಡು ಕೊಡೋದು ಕೊಡ್ತಾ ಇಲ್ಲ. ಇನ್ನೇನ್ ಕೊಡಕ್ಕಾಗ್ತದೆ ನಿಮ್ಗೆ? ಏನ್ರಿ ಕೊಡಕ್ಕಾಗ್ತದೆ? ಹೀಗಾಗಿ ಇವತ್ತು ಈ ಸರ್ಕಾರ ಅತ್ಯಂತ ಕಟ್ಟ ಕಡೆಯ ದಟ್ಟ ದರಿದ್ರ ಸರ್ಕಾರ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅತ್ಯಂತ ಏನೇ ಡೆವಲಪ್ಮೆಂಟ್ ಇಲ್ಲ, ಬರೀ ಲೂಟಿ ಲೂಟಿ ಹೊಡೆಯೋದು ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ ಅಂತಕ್ಕಂಥ. ಇದು ನಮ್ದೇ ಪಾರ್ಟಿ. 25 ವರ್ಷ ಇಲ್ಲೇ ಶಾಸಕ, ನಾವ್ ಇಲ್ಲೇ ಇರ್ತೀವಿ. ನೀವು ಕೊಟ್ರೆ ಕೊಡದೆ ಬೇರೆ ಸರ್ಕಾರ ಬಂದಾಗ ನಾವು ಮಾಡ್ಕೊಳ್ತೀವಿ. ಸಂದರ್ಭದಲ್ಲಿ ಅಂತ ಬಂಧುಗಳೇ, ಈ ಹೋರಾಟ ನಿರಂತರವಾಗಿರ್ಬೇಕು. ಈ ರಾಜ್ಯದಲ್ಲಿ ಲೂಟಿ ಮಾಡೋದು, ಲೂಟಿ ಬಿಟ್ರೆ ಇದು ಯಾವ ಸಾಧ್ಯನೂ ಇಲ್ಲ. MLA 2 ವರ್ಷ ಆಗಿದೆ.